ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ಸದ್ಯಕ್ಕೆ ಎಲ್ಲ ಕಡೆ ಚರ್ಚೆ ಆಗ್ತಿರುವಂತಹ ಒಂದು ವಿಷಯ ಏನಪ್ಪಾ ಅಂದ್ರೆ ಕ್ವಿಕ್ ಅಪ್ಡೇಟು ಸ್ಮಾರ್ಟ್ ವಾಚ್ ಬಗ್ಗೆ. ನಿಜವಾಗಿಯೂ ಕೂಡ ಈ ಸ್ಮಾರ್ಟ್ ವಾಚು ನಮ್ಮ ಹೃದಯ ಬಡಿತವನ್ನ ಆಲಿಸುತ್ತಾ, ನಮ್ಮ ಹೃದಯ ಬಡಿತವನ್ನ ನೋಡುತ್ತಾ ಅಂತ. ಯೂಶಲಿ ನಾವೆಲ್ಲ ಯೂತ್ಸ್ಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಸ್ಮಾರ್ಟ್ ವಾಚ್ ಹಾಕುವಂತಹ ಒಂದು ಶೋಕಿ ಸ್ಟಾರ್ಟ್ ಆಗಿದೆಯೋ, ಅಥವಾ ಅದು ವರ್ಕ್ ಮಾಡುತ್ತೆ ಅಂತ ಹಾಕೊಂತೀವೋ, ಅಥವಾ ನೋಡೋಕೆ ಚೆನ್ನಾಗಿದೆ ಅಂತ ಹಾಕೊಳ್ತೀವೋ ಅಂತ ಗೊತ್ತಿಲ್ಲ. ಬಟ್ ಕೆಲವೊಬ್ರು ಟೈಮ್ ನೋಡ್ಲಿಕ್ಕೆ ಹಾಕೊಂತಾರೆ, ಕೆಲವೊಬ್ರು ನಾನು ಎಷ್ಟು ಹೆಲ್ದಿ ಇದ್ದೀನಿ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೂ ಕೂಡ ಹಾಕೊಳ್ತಾರೆ. ಈಗ ವಾಕ್ ಆಗಿರಬಹುದು, ಯೋಗ ಆಗಿರಬಹುದು, ಹಾರ್ಟ್ ಬೀಟ್ ಆಗಿರಬಹುದು, ಅದು ಸಾಕಷ್ಟು ಫೀಚರ್ಗಳನ್ನ ಇದೇ ಸ್ಮಾರ್ಟ್ ವಾಚ್ ಹೊಂದಿದೆ. ಅಪ್ಡೇಟ್ ಆಗಿರುವಂತಹ ವರ್ಷನ್ಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಆದರೆ ನಿನ್ನೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಟ, ನಿರ್ದೇಶಕ, ನಿರ್ಮಾಪಕ ದಿಲೀಪ್ ರಾಜ್ ಅವರು ದಿಢೀರನೆ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ತಾರೆ. ಸೊ ಇವರ ಸಾವು ನಮಗೆ ಒಂದು ಪಾಠ ಅಂತ ಹೇಳ್ಬೋದು ಯೂತ್ಸ್ಗೆ. ಅದೇ ಏಜ್ ಅವರು ಸಾಕಷ್ಟು ಜನ ಪ್ರಾಣವನ್ನ ಕಳ್ಕೊಂಡಿರ್ತಾರೆ. ಆದರೆ ನಮ್ಗಳಿಗೆ ಸೆಲೆಬ್ರಿಟೀಸ್ ಮೂಲಕ ಒಂದು ಪಾಠ ಇದು. ಒಂದು 3-4 ವರ್ಷದ ಹಿಂದೆ ಅಪ್ಪು ಸರ್ ಕೂಡ ಇದೇ ಹಠಾತ್ತನೆ ಆದಂತಹ ಒಂದು ಕಾರ್ಡಿಯಾಕ್ ಅರೆಸ್ಟ್ ಇಂದ ಅವರು ಕೂಡ ಸಾವನ್ನಪ್ತಾರೆ. ಒಂದು ಊಹಾಪೋಹದ ಪ್ರಕಾರ ಸ್ಮಾರ್ಟ್ ವಾಚ್ ನ ಅವರು ನೋಡ್ಕೊಂಡಿರ್ತಾರೆ. ಅದರಲ್ಲಿ ಎಲ್ಲವೂ ಕೂಡ ಸರಿ ಇದೆ. BP ಆಗಿರಬಹುದು, ಒಂದು ಹಾರ್ಟ್ ಬೀಟ್ ಆಗಿರಬಹುದು, ಹಾರ್ಟ್ ರೇಟ್ ಆಗಿರಬಹುದು, ಎಲ್ಲವೂ ಕೂಡ ಸರಿ ಇದೆ ಅಂತ ಬರ್ತಾ ಇದೆ. ಸೊ ಹಾಗಾಗಿ ಕೆಲವೊಬ್ರು ಏನ್ ಮಾಡ್ತಾರೆ, ವೈದ್ಯರನ್ನ ಚಿಕಿತ್ಸೆಯನ್ನ ತಗೊಳ್ಳೋದು ಬೇಡ, ಇನ್ನೇನು ನಾರ್ಮಲ್ ಆಗೇ ಇದೆಯಲ್ಲ, ಏನೋ ಆಸಿಡಿಟಿ ಆಗಿರ್ಬೇಕೇನೋ ಅಂತ ಕೂಡ ಸುಮ್ಮನೆ ಆಗುವಂಥವರು ಕೂಡ ಇದ್ದಾರೆ. ಬಟ್ ಈ ಸಂದರ್ಭದಲ್ಲಿ ನಾವು ವೈದ್ಯರನ್ನ ಸಂಪರ್ಕ ಮಾಡಲಿಲ್ಲ ಅಂತಂದ್ರೆ ನಿಜವಾಗಿಯೂ ಕೂಡ ನಾವು ಸಾವನ್ನಪ್ಪುವ ಚಾನ್ಸಸ್ ಹೆಚ್ಚಿರುತ್ತೆ ಅನ್ನೋದು ನಾವು ಈ ಮೂಲಕ ತಿಳ್ಕೊಳ್ಳುವಂತಹ ಒಂದು ಪಾಠ ಆಗಿರುವಂಥದ್ದು. ನಿನ್ನೆ ಆದಂತಹ ಹಠಾತ್ ಹೃದಯಾಘಾತದಿಂದ ನಟ ದಿಲೀಪ್ ರಾಜ್ ಅವರು ನಮ್ಮೆಲ್ಲರನ್ನು ಕೂಡ ಅಗಲ್ತಾರೆ. ಅಂದ್ರೆ ಆ ಟೈಮಲ್ಲಿ ಅವರು ಒಂದು 5 ಗಂಟೆ 6 ಗಂಟೆ ಟೈಮಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಆ ಸಂದರ್ಭದಲ್ಲಿ ಅವರು ವಾಚ್ನ ಕಟ್ಕೊಂಡು ನೋಡ್ತಾರಂತೆ. ಇದು ಕೂಡ ಬಂದಿರುವಂತಹ ಸುದ್ದಿ, ಎಷ್ಟು ನಿಜ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ. ಸೊ ಆ ಸಂದರ್ಭದಲ್ಲಿ ಅವರ ಒಂದು ಬಾಡಿ ಟೆಂಪರೇಚರ್ ಆಗಿರಬಹುದು, ಹಾರ್ಟ್ ರೇಟ್ ಆಗಿರಬಹುದು, ಒಂದಷ್ಟು ವಾಚ್ ಅಲ್ಲಿ ಕೂಡ ಸರಿಯಾಗಿದೆ ಅನ್ನೋದನ್ನು ಕೂಡ ತೋರಿಸಿದೆ. ಇದನ್ನ ನಮ್ದಂತಹ ಅವರು ಸಡನ್ ಆಗಿ ಏನ್ ಮಾಡ್ತಾರೆ ಅಂತಂದ್ರೆ ಆಸ್ಪತ್ರೆಗೆ ಹೋಗ್ತಾರೆ. ಆದ್ರೂ ಕೂಡ ಒಂದು ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳೋಣ ಅಂತ ಆ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿರ್ತಾರೆ. ಬಟ್ ಇನ್ನೊಂದು ಮಾಹಿತಿಯ ಪ್ರಕಾರವಾಗಿ 8 ಗಂಟೆಗೆ ಅವರಿಗೆ ಹೆಲ್ತ್ ಚೆಕಪ್ ಇರುತ್ತಂತೆ. ಅದೇ 8 ಗಂಟೆ ಸುಮಾರಿಗೆ ನಮಗೆ ಆಲ್ರೆಡಿ ನ್ಯೂಸ್ ಬಂದಿರುತ್ತೆ, ಹಿ ಇಸ್ ನೋ ಮೋರ್ ಅಂತ. ಸೊ ಈ ರೀತಿಯಾಗಿ ಕೂಡ ನಡೆಯುತ್ತೆ. ಸೊ ಕೆಲವೊಂದಷ್ಟು ಸ್ಮಾರ್ಟ್ ವಾಚ್ಗಳು ನಿಜಾನೇ ಹೇಳುತ್ತೆ, ಇನ್ನೊಂದಷ್ಟು ಕೆಲವು ಸ್ಮಾರ್ಟ್ ವಾಚ್ಗಳು ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ, ಅಂದ್ರೆ ಆ ಟೈಮಿಗೆ ಗೊತ್ತಾಗೋದಿಲ್ಲ ಅಂತ ಇಲ್ಲಿ ಡಾಕ್ಟರ್ಸ್ಗಳು ಹೇಳುವಂಥದ್ದು. ಹಾಗಿದ್ರೆ ನಿಜವಾಗಿಯೂ ಕೂಡ ಈ ಸ್ಮಾರ್ಟ್ ವಾಚ್ ನಮ್ಮ ಹೃದಯ ಬಡಿತವನ್ನ ನೋಡುತ್ತಾ, ಇದರಲ್ಲಿ ನಾವು ಪ್ರಮುಖವಾಗಿ ಸಾಕಷ್ಟು ಅಂಶಗಳನ್ನ ಗಮನಿಸಬೇಕು. ಅದರಲ್ಲಿ ಕೆಲವೊಂದನ್ನ ನಾನು ಹೇಳ್ತೀನಿ. ಹೃದಯಾಘಾತವನ್ನ ಪತ್ತೆ ಹಚ್ಚಲಿಕ್ಕೆ ಎಲ್ಲಾ ಸ್ಮಾರ್ಟ್ ಫೋನ್ನಿಂದಲೂ ಕೂಡ ಸಾಧ್ಯ ಇಲ್ಲ. ಹೇಗೆ ಸಾಧ್ಯ ಇಲ್ಲ? ಸ್ಮಾರ್ಟ್ ವಾಚ್ಗಳು ಹೃದಯಾಘಾತವನ್ನ, ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ನಾವು ಏನ್ ಹೇಳ್ತೀವಿ, ಅದನ್ನ ಪತ್ತೆ ಹಚ್ಚುವುದಿಲ್ಲ. ಇದರಲ್ಲಿಯೂ ಕೂಡ ಕೆಲವೊಂದಷ್ಟು ತಪ್ಪು ಪರಿಕಲ್ಪನೆಗಳು ನಮ್ಮ ತಲೆನಲ್ಲಿ ಕೂತ್ಕೊಳ್ಬಿಟ್ಟಿದೆ. ಇಂಥದೇ ಕಂಪನಿಯದು ನಾವು ವಾಚ್ ಹಾಕೊಂಡ್ರೆ ಅದು ನೋಡುತ್ತಂತೆ, ಕೆಲವೊಂದಷ್ಟು ಕಡಿಮೆ ರೇಟಿನ ಕಂಪನಿಗಳದ್ದು ತಗೊಂಡ್ರೆ ನಮ್ಗೇನು ಗೊತ್ತಾಗೋದಿಲ್ವಂತೆ. ತಪ್ಪು ಪರಿಕಲ್ಪನೆ ನಮ್ಮ ತಲೆಯಲ್ಲಿದೆ, ತಪ್ಪು ಎಚ್ಚರಿಕೆಗಳು ಕೂಡ ಇದೆ. ಅದರಲ್ಲೂ ಕೂಡ ವಾಚ್ ಏನಾದ್ರು ಲೂಸ್ ಆಗಿ ಕಟ್ಕೊಂಡ್ರೆ ನಮ್ಮ ಚರ್ಮದ ಬಣ್ಣ ಏನಿದೆಯಲ್ವಾ, ಅದು ಅತಿಯಾದಂತಹ ಚಲನೆಯಿಂದ ವಾಚ್ ಏನಿದೆ ಅದು ತಪ್ಪು ಹೇಳುತ್ತಂತೆ. ಈ ರೀತಿಯಾದಂತಹ ಕೆಲವೊಂದಷ್ಟು ಜನ ದೂರದ್ನು ಕೂಡ ನೋಡಿದೀವಿ. ಸೊ ನಮಗೆ ಒಂದು ಹಾರ್ಟಿಗೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಸ್ವಲ್ಪ ನೋವನ್ನು ಬಂದಾಗ ನಾವು ವೈದ್ಯರನ್ನ ಸಂಪರ್ಕ ಮಾಡಬೇಕು. ಅದರಲ್ಲಿ ವೈದ್ಯರ ಸಲಹೆ ಏನಿದೆಯಲ್ಲ ಅದು ನಮಗೆ ಅಂತಿಮವಾಗುತ್ತೆ. ಈ ಸ್ಮಾರ್ಟ್ ವಾಚ್ನ ಎಚ್ಚರಿಕೆ ಏನು, ಅಂದರೆ ಸ್ಮಾರ್ಟ್ ವಾಚ್ ಯಾವ ರೀತಿಯಲ್ಲಿ ನಮಗೆ ಎಚ್ಚರಿಕೆ ನೀಡುತ್ತೆ, ಇದನ್ನು ಕೂಡ ನೋಡಬೇಕಾಗಿರುವಂಥ ವಿಚಾರವೇ. ಕೇವಲ ಒಂದು ಸೂಚನೆ ಮಾತ್ರ ಅದು ನೀಡೋದಿಲ್ಲ. ಈಗ ಸ್ಮಾರ್ಟ್ ವಾಚ್ನ ನಾವು ಕಟ್ಕೊಂಡಿರ್ತೀವಿ, ಈ ಟೈಮ್ನಲ್ಲಿ ನಮಗೆ ಎದೆ ನೋವು ಬರುತ್ತೆ, ಸಮಥಿಂಗ್ ಏನೋ ಒಂದು ಆಗುತ್ತೆ, ನಾವೇನು ಅನ್ಕೋತೀವಿ ಬರೀ ಎದೆ ನೋವು ಮಾತ್ರ ಬರೋದಿಲ್ಲ, ಕೆಲವೊಬ್ಬರಿಗೆ ಭುಜ ನೋವು ಬರುತ್ತೆ, ಕೆಲವೊಬ್ಬರಿಗೆ ಹೊಟ್ಟೆಯ ಭಾಗದಲ್ಲಿ ನೋವು ಬರುತ್ತೆ, ಕೆಲವೊಬ್ಬರಿಗೆ ಈ ಚೆಸ್ಟ್ನ ಭಾಗದಲ್ಲಿ ಸಾಕಷ್ಟು ನೋವು ಬರುತ್ತೆ. ನಾವೇನು ಅನ್ಕೊಂತೀವಿ, ಏನೋ ಒಂದು ರೀತಿಯಲ್ಲಿ ಆಸಿಡಿಟಿ ಆಗಿರಬೇಕು, ನೈಟ್ ನಾನು ಈ ಊಟ ತಿಂದಿದ್ದೆ, ಈ ಕಾರಣದಿಂದ ನನಗೆ ಈ ರೀತಿ ಆಯಿತು, ಈ ರೀತಿಯಾಗಿ ಕೂಡ ನಾವು ಥಿಂಕ್ ಮಾಡ್ತೀವಿ. ಒಂದ್ಸರಿ ವಾಚ್ ನೋಡ್ಬಿಡೋಣ ಸರಿ ಆಗುತ್ತೆ, ಅಥವಾ ಮೊಬೈಲ್ ನೋಡ್ಬಿಡೋಣ, ಮೊಬೈಲ್ಗೂ ವಾಚ್ಗೂ ನಾನು ಕನೆಕ್ಟ್ ಮಾಡಿದ್ದೀನಿ, ಈ ರೀತಿಯಾದಂತಹ ಕೆಲವೊಬ್ರು ಏನು ಆ ಟೈಮ್ನಲ್ಲಿ ಆಸ್ಪತ್ರೆಗೆ ಹೋಗ್ದಲೇ ಇರೋ ಕಾರಣಕ್ಕೆ ಸಾವನ್ನಪ್ಪಿರುವಂತಹ
ಒಂದಷ್ಟು ನಿದರ್ಶನಗಳು ಕೂಡ ನಮ್ಮ ಹತ್ರ ಇದೆ. ನಾವು ಆ ಸಮಯದಲ್ಲಿ ವೈದ್ಯರನ್ನ ಸಂಪರ್ಕ ಮಾಡಿದ್ರೆ ನಿಜವಾಗಿಯೂ ಕೂಡ ನಾವು ಬದುಕುಳಿಯುವಂತಹ ಚಾನ್ಸಸ್ ಇರುತ್ತೆ. ಆ 1 ಅವರ್ ಏನಿದೆಯಲ್ವಾ, ಅದು ನಮಗೆ ಗೋಲ್ಡನ್ ಅವರ್ ಆಗುತ್ತೆ. ಹಾಗಾದ್ರೆ ಈ ಆಧುನಿಕ ಸ್ಮಾರ್ಟ್ ವಾಚ್ಗಳು ನಿಜವಾಗಿಯೂ ಕೂಡ ನೋಡುತ್ತಾ, ವಾಚ್ಗಳು ನಮ್ಮ ಹೃದಯ ಬಡಿತವನ್ನ ಜೊತೆಗೆ ಕೆಲವು ಸಂದರ್ಭಗಳಲ್ಲಿ ಈ ಹೃದಯದ ರಿದಮ್ ಅಂತ ಹೇಳ್ತೀವಲ್ಲ, ಲಯಗಳನ್ನ ನೋಡುತ್ತೆ. ಆದ್ರೆ ಅವು ಈ ವೈದ್ಯಕೀಯ ಸಾಧನಗಳಿಗೆ ಒಂದು ಪರ್ಯಾಯ ಅಂತೂ ಅಲ್ವೇ ಅಲ್ಲ. ಸ್ಮಾರ್ಟ್ ವಾಚ್ಗಳನ್ನ ನಾವು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡಿರ್ತೀವಿ. ಜೊತೆಗೆ ನಮ್ಮ ಮೊಬೈಲ್ಗೂ ಕೂಡ ಕನೆಕ್ಟ್ ಮಾಡ್ಕೊಂಡಿರ್ತೀವಿ. ಬ್ಲೂಟೂತ್ ಮೂಲಕ ಕಾಲ್ ಆಗಿರಬಹುದು, ಮೆಸೇಜ್ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ನಾವು ವಾಚ್ ಮೂಲಕನೇ ಎಲ್ಲದನ್ನು ಕೂಡ ನೋಡ್ತಾ ಇರ್ತೀವಿ. ಈ ವಾಚ್ ಹಿಂದೆ ಇದೊಂದು ಗ್ರೀನ್ ಕಲರ್ ಲೈಟ್ ಬರುತ್ತೆ. ಆ ಗ್ರೀನ್ ಕಲರ್ ಲೈಟ್ ಬಂದಂತಹ ಸಮಯದಲ್ಲಿ ನಮ್ಮ ಒಂದು ಹಾರ್ಟ್ ರೇಟ್ ಆಗಿರಬಹುದು ಅಥವಾ ನಮ್ಮ ಒಂದು ಬಾಡಿನ ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ ಅಂತ ಕೂಡ ಕೆಲವೊಬ್ರು ಹೇಳ್ತಾರೆ. ಅದ್ರ ಬಗ್ಗೆ ನಿಖರವಾಗಿ ಏನು ಅನ್ನೋದನ್ನ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹೃದಯ ಬಡಿತದ ಮೇಲ್ವಿಚಾರಣೆಗಳಲ್ಲಿ ಒಂದಷ್ಟು ಸೆನ್ಸಾರ್ಗಳಿರುತ್ತೆ. PPG ಸೆನ್ಸರ್ ಆಗಿರಬಹುದು, ಸ್ಮಾರ್ಟ್ ವಾಚ್ಗಳ ಹಿಂಭಾಗದಲ್ಲಿರುವಂತಹ ಹಸಿರು LED ಲೈಟ್ಗಳೇನಿದೆಯಲ್ಲ, ಅದು ಫೋಟೋ ಸೆನ್ಸಾರ್ಗಳನ್ನ ನಾವಿಲ್ಲಿ ಕಟ್ಕೊಂಡಿರ್ತೀವಲ್ಲ, ಇದನ್ನ ಮಣಿಕಟ್ಟು ಅಂತ ಕರೀತಾರೆ. ಈ ಮಣಿಕಟ್ಟಿನ ಮೂಲಕ ಹರಿಯುವಂತಹ ರಕ್ತದ ಪ್ರಮಾಣಗಳನ್ನ ಆ ಗ್ರೀನ್ ಲೈಟ್ ಅಳಿಯುತ್ತೆ. ಇದು ಕೆಲವೊಬ್ರು ವಾಚ್ ಅಲ್ಲಿ ಬರುತ್ತೆ, ಇನ್ನ ಕೆಲವೊಬ್ರು ವಾಚ್ ಅಲ್ಲಿ ಬರಲ್ಲ. ಅದು ಯಾವ ಟೈಮಲ್ಲಿ ಬರುತ್ತೆ ಅಂತ ಕೂಡ ಹೇಳಕ್ಕಾಗಲ್ಲ. ಒಂದ್ಸಲ ಎಲ್ಲೋ ಚಾರ್ಜ್ಗೆ ಹಾಕಿರ್ತೀವಿ, ಆಗ್ಲೂ ಕೂಡ ಗ್ರೀನ್ ಲೈಟ್ ಬರ್ತಾ ಇರುತ್ತೆ. ಏನೋ ಸೆನ್ಸರ್ ಅದಕ್ಕೆ ಯಾವಾಗ ಅನ್ಸುತ್ತೆ ಅವಾಗ ಬರುವಂತಹ ಒಂದಷ್ಟು ಎಕ್ಸಾಂಪಲ್ಗಳು ಕೂಡ ಇದೆ. ಫೋಟೋ ಪ್ಲೆಥಿಸ್ಕ್ರೋಗ್ರಫಿ ಅಂತ ಕರಿತೀವಿ ನಾವು, PPG. ಇದರ ಮೂಲಕ ಕೂಡ ನಮ್ಮ ಹೃದಯ ವಿಶ್ರಾಂತಿ ಪಡ್ಕೊಳ್ತಾ ಇದೆಯಾ, ಕರೆಕ್ಟ್ ಆಗಿದೆಯಾ, ನಾವು ನಮ್ಮ ಹಾರ್ಟ್ ರೇಟ್ ಕರೆಕ್ಟ್ ಆಗಿದೆಯಾ ಅನ್ನೋದು ಕೂಡ ನೋಡಬಹುದು. ನಾವು ಕೆಲವೊಂದ್ಸಲ ವರ್ಕೌಟ್ ಮಾಡ್ತಾ ಇರ್ತೀವಿ, ಯೋಗ ಮಾಡ್ತಾ ಇರ್ತೀವಿ. ಈ ಸಮಯದಲ್ಲೂ ಕೂಡ ನಮ್ಮ ಹೃದಯ ಬಡಿತವನ್ನ ಅಳಿಬಹುದು. ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ECG ಒಂದಷ್ಟು ವೈಶಿಷ್ಟ್ಯಗಳನ್ನು ಕೂಡ ಇಲ್ಲಿ ಹೊಂದಿದೆ. ಕೆಲವೊಂದು ವಾಚ್ ಅಲ್ಲಿ ಇರುತ್ತೆ, ಇನ್ನು ಕೆಲವೊಂದು ವಾಚ್ ಅಲ್ಲಿ ಇರಲ್ಲ. ಕೆಲವು ಸುಧಾರಿತ ಸ್ಮಾರ್ಟ್ ವಾಚ್ಗಳು ಏನ್ ಮಾಡುತ್ತೆ ಅಂತಂದ್ರೆ ಸಿಂಗಲ್ ಲೀಡ್ ಅಂತಂದ್ರೆ ECG ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಇರುತ್ತೆ, ಅದನ್ನ ಹೊಂದಿರುತ್ತೆ. ಇದು ಏಟ್ರಿಯಲ್ ಫೆಬ್ರೇಷನ್ ಅಂತಂದ್ರೆ AFib ಅಂತ ಕರಿತೀವಿ ನಾವು. ಅದು ಅನಿಯಮಿತ ಹೃದಯದ ಬಡಿತವನ್ನ ಪತ್ತೆ ಹಚ್ಚಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಅದರ ನಿಖರತೆ ಬಹಳ ಮುಖ್ಯವಾಗುತ್ತೆ. ಹೃದಯ ಬಡಿತದ ಒಂದಷ್ಟು ಮಾಡೆಲ್ಗಳನ್ನ ಅದು ಪತ್ತೆ ಹಚ್ಚಿದ್ಯಂತೆ. ಫಾರ್ ಎಕ್ಸಾಂಪಲ್ ಇವಾಗ 92-95% ಅದು ನಿಖರವಾಗಿ ಪತ್ತೆ ಹಚ್ಚಿತ್ತಂತೆ. ಇದೆಲ್ಲ ಫೀಚರ್ಸು ನಿಮ್ಮ ಸ್ಮಾರ್ಟ್ ಫೋನಲ್ಲಿ ಇದ್ರೆ ಮಾತ್ರ ನಮ್ಮ ಹಾರ್ಟ್ ರೇಟನ್ನು ಆ ಸ್ಮಾರ್ಟ್ ವಾಚು ಕ್ಯಾಲ್ಕುಲೇಟ್ ಮಾಡ್ತಾ ಇದೆ ಅಂತ ಲೆಕ್ಕ. ಸ್ಮಾರ್ಟ್ ವಾಚ್ಗಳು ಹೃದಯದ ಆರೋಗ್ಯದ ಬಗ್ಗೆ ಒಂದು ತುಂಬ ದೊಡ್ಡ ಹಂತದಲ್ಲಿ ನಮಗೆ ಮಾಹಿತಿಯನ್ನು ಕೊಡ್ದಲೇ ಇದ್ರು, ಪ್ರಾಥಮಿಕ ಹಂತದಲ್ಲಿ ನಮಗೆ ಮಾಹಿತಿಯನ್ನು ಕೊಡುತ್ತೆ. ಅಂತಂದರೆ ಒಂದಷ್ಟು ಕಲ್ಪನೆಗಳನ್ನು ನೀಡಲಿಕ್ಕೆ ಅದು ಅಂದರೆ ಡಾಕ್ಟರ್ ಹತ್ರ ಹೋಗಿ ಅಂತ ನಮಗೆ ಈ ಸ್ಮಾರ್ಟ್ ವಾಚು ಹೇಳ್ತಾ ಹೋಗುತ್ತೆ. ಅದು ಹೇಗೆ ಪತ್ತೆ ಹಚ್ಚುತ್ತೆ, ಹಾಗಾದರೆ ನಿಜನಾ ಅದು ಅಂತ ನೋಡ್ತಾ ಹೋಗೋಣ. ವೈದ್ಯಕೀಯ ತಪಾಸಣೆ ಇಲ್ಲದೇ ಇದ್ರೂ ಕೂಡ ಸ್ಮಾರ್ಟ್ ವಾಚ್ಗಳು ಹೃದಯಾಘಾತ ಆಗಿರಬಹುದು ಅಥವಾ ಪಾರ್ಶ್ವವಾಯು ಆಗಿರಬಹುದು ಅಥವಾ ಹೃದಯ ವೈಫಲ್ಯದಂತಹ ಗಂಭೀರ ಹೃದಯ ಸಮಸ್ಯೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸ್ಮಾರ್ಟ್ ಫೋನಲ್ಲೂ ಕೂಡ ಸಾಧ್ಯ ಇಲ್ಲ. ಹೃದಯದ ಆರೋಗ್ಯಕ್ಕೆ ಸ್ಮಾರ್ಟ್ ಫೋನ್ ಬಹಳ ಅತ್ಯಗತ್ಯ ಪರಿಕರ ಅಲ್ಲದೆ ಇದ್ರೂ ಕೂಡ ಲೈಕ್ ನಾವು ಯಾರೋ ಒಬ್ರು ತಗೊಂಡ್ರು ಅಂತೇಳಿ ತಗೊಂಡ್ಬಿಡ್ತೀವಿ, ಅಥವಾ ಇಷ್ಟು ಕಾಸ್ಟ್ಲಿಯ ಸ್ಮಾರ್ಟ್ ಫೋನ್ ತಗೊಂಡ್ರೆ ನಿಜವಾಗಿಯೂ ಕೂಡ ನಮಗೆ ವರ್ಕ್ ಆಗುತ್ತೆ ಅಂತ ತಗೊಳ್ತೀವಿ. ಬಟ್ ಎಲ್ಲ ಸ್ಮಾರ್ಟ್ ಫೋನ್ಗಳು ಕೂಡ ವರ್ಕ್ ಆಗೋದಿಲ್ಲ. ಕೊನೆಯ ಹಂತಕ್ಕೆ ನಮ್ಮನ್ನ ಕೈ ಹಿಡಿಯೋದು ಡಾಕ್ಟರ್ಸ್ಗಳೇ. ಸೊ ನಾವು ಸ್ಮಾರ್ಟ್ ಫೋನ್ ಹೀಗೆ ಹೇಳ್ತಾ ಇದೆ, ಈ ಸ್ಮಾರ್ಟ್ ಫೋನನ್ನು ನಾನು ಕಟ್ಕೊಂಡ್ರೆ ನನ್ನ ಹಾರ್ಟ್ ರೇಟ್ ಗೊತ್ತಾಗುತ್ತಪ್ಪ, ನಾನು ಆರೋಗ್ಯವಾಗಿದ್ದೀನೋ ಇಲ್ವೋ ಈ ಸ್ಮಾರ್ಟ್ ಫೋನೇ ಹೇಳುತ್ತಪ್ಪ ಅಂತ ಕೂಡ ಹೇಳ್ತಾರೆ. ಸಾಕಷ್ಟು ಆ ಸ್ಮಾರ್ಟ್ ಫೋನಿಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ನಾವು ತಗೊಳ್ತೀವಿ. ಬಟ್ ವೈದ್ಯರೇ ಹೇಳುವಂತಹ ಪ್ರಕಾರ ನಮಗೆ ಎಲ್ಲ ಟೈಮ್ನಲ್ಲೂ ಕೂಡ ಸ್ಮಾರ್ಟ್ ಫೋನ್ ಕೆಲಸಕ್ಕೆ ಬರೋದಿಲ್ಲ. ಸೊ ನಾವೆಲ್ಲರೂ ಕೂಡ ಒಂದು ನಮ್ಮ ತಲೆಯಲ್ಲಿ ಬಂದ್ಬಿಟ್ಟಿದೆ, ಇಷ್ಟು ಕಾಸ್ಟ್ಲಿ ಒಂದು ಸ್ಮಾರ್ಟ್ ಫೋನ್ನ ಕಟ್ಕೊಂಡ್ರೆ ನಮ್ಮ ಆರೋಗ್ಯನೇ ಅದೇ ನೋಡ್ಕೊಳ್ಳುತ್ತೆ, ಇನ್ಮೇಲೆ ನಾವು ವೈದ್ಯರ ಸಂಪರ್ಕ ಮಾಡೋದೇ ಬೇಡ, ಅಥವಾ ನಾನು ಇಷ್ಟು ವಾಕ್ ಮಾಡಬೇಕು, ನಾನು ಇಷ್ಟು ವರ್ಕೌಟ್ ಮಾಡಬೇಕು, ನನ್ನ ಶುಗರ್ ಕಂಟೆಂಟ್ ನನ್ನ ಬಾಡಿನಲ್ಲಿ ಇಷ್ಟಿದೆ, ನನ್ನ ಹಾರ್ಟ್ ರೇಟ್ ಹೀಗಿದೆ. ಸಾಕಷ್ಟು ತುಂಬ ಫೀಚರ್ಸ್ಗಳಂತೂ ಇವಾಗಂತೂ ಬಂದ್ಬಿಟ್ಟಿದೆ ಸ್ಮಾರ್ಟ್ ವಾಚ್ಗಳಲ್ಲಿ. ಸೊ ಇದನ್ನೆಲ್ಲದನ್ನು ಕೂಡ ನಮ್ಮ ಬಾಡಿ ಫಂಕ್ಷನ್ಸ್ನ ಈ ಸ್ಮಾರ್ಟ್ ವಾಚ್ ಅನಾಲಿಸಿಸ್ ಮಾಡುತ್ತೆ ಅಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ ಆಗಿದೆ. ನಮಗೆ ಕೊನೆ ಮೂಮೆಂಟಲ್ಲಿ ನಮ್ಮ ಕೈ ಹಿಡಿಯೋದು ಡಾಕ್ಟರ್ಸ್ಗಳೇ. ಸೊ ಆ ಸ್ಮಾರ್ಟ್ ವಾಚ್ಗಳನ್ನು ನಂಬಿಕೊಂಡು ಪ್ರಾಣ ಕಳ್ಕೊಂಡಿರುವಂಥವರು ಕೂಡ ಸಾಕಷ್ಟು ಜನ ಇದ್ದಾರೆ. ಅದರಲ್ಲಿ ಕೆಲವು ಸೆಲೆಬ್ರಿಟೀಸ್ ಸಾವಿದೆಯಲ್ವಾ, ಅದು ನಂಬಲಿಕ್ಕೂ ಕೂಡ ಈಗಲೂ ನಮಗೆ ಅಸಾಧ್ಯ ಆಗ್ತಾ ಇದೆ. ಸೊ ಹಾಗಾಗಿ ನನ್ನನ್ನು ಒಳಗೊಂಡಂತೆ ಸಾಕಷ್ಟು ಜನ ಈ ಸ್ಮಾರ್ಟ್ ವಾಚನ್ನು ಕಟ್ಕೊತೀವಿ. ಜೊತೆಗೆ ಸ್ಮಾರ್ಟ್ ವಾಚ್ ಜೊತೆಗೆ ನಮಗೆ ಅದು ಹೇಳಲಿಕ್ಕೆ ಆಗ್ದಲೇ ಇರುವಂತಹ ಒಂದು ನಂಟೆ ಬೆಳೀತಾ ಹೋಗುತ್ತೆ ಡೇ ಬೈ ಡೇ. ಅದನ್ನು ನಂಬಲಿಕ್ಕೆ ನಾವು ಪ್ರಾರಂಭ
ಪ್ರಾರಂಭ ಮಾಡ್ತೀವಿ, ಎಲ್ಲೋ ಒಂದು ಕಡೆ ವರ್ಕ್ ಆಗಿದೆ ಅಂತ ಪ್ರತಿ ಸಲನೂ ಕೂಡ ವರ್ಕ್ ಆಗುವಂತಹ ಉದಾಹರಣೆಗಳಿಲ್ಲ. ಜೊತೆಗೆ ನಮ್ಮ ದೇಶದಲ್ಲೆಲ್ಲ ಅಮೇರಿಕಾದಲ್ಲೂ ಕೂಡ 95% ಜನದ ಹತ್ರ ಈ ಒಂದು ಸ್ಮಾರ್ಟ್ ಫೋನ್ಗಳನ್ನು ಅವರು ಕಟ್ಕೊಂತಾರಂತೆ. ಅದರಲ್ಲಿ ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂತೆ 1-2 ಮಾತ್ರ ವರ್ಕ್ ಆಗ್ತಾ ಇರೋದು. ಸೊ ಇದು ಸೈಂಟಿಫಿಕಲಿ ಏನು ಪ್ರೂವ್ ಆಗಿರುವಂತಹ ವಿಚಾರವಾಗಿದೆ. ಸೊ ಸ್ಮಾರ್ಟ್ ವಾಚನ್ನ ನಂಬಕ್ಕಿಂತ ಮುಂಚೆ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಎಚ್ಚರವಿರಲಿ. ಕೊನೆ ಮೂಮೆಂಟಲ್ಲಿ ನಮ್ಮ ಹತ್ರ ಇರುವಂತಹ ಮೊಬೈಲ್ ಆಗಲಿ ಅಥವಾ ಸ್ಮಾರ್ಟ್ ಫೋನ್ ಆಗಲಿ ಯಾವುದೂ ಕೂಡ ನಮಗೆ ಸಹಾಯಕ್ಕೆ ಬರೋದಿಲ್ಲ. ನಮ್ಮ ಹತ್ತಿರದಲ್ಲಿರುವಂತಹ ವೈದ್ಯರನ್ನ ನಾವು ಸಂಪರ್ಕ ಮಾಡಬೇಕಾಗುತ್ತೆ. ಈ ಸ್ಮಾರ್ಟ್ ವಾಚ್ಗಳನ್ನು ನಂಬಿಕೊಂಡು ಆಸ್ಪತ್ರೆಗೆ ಹೋಗದೆ ಇದ್ದರೆ ನಮ್ಮ ಸಾವನ್ನು ನಾವೇ ಬರಮಾಡ್ಕೊಳ್ತಿದ್ದೀವಿ ಅಂತ ಅರ್ಥ. ಸೊ ನಿಜವಾಗಿಯೂ ಕೂಡ ಒಂದಷ್ಟು ಜನರ ಸಾವು ನಮಗೆ ದಿನೇ ದಿನೇ ಪಾಠವನ್ನು ಕಲಿಸ್ತಾ ಇದೆ. ಸ್ಮಾರ್ಟ್ ವಾಚನ್ನು ನಂಬಿಕೊಂಡು ಆಸ್ಪತ್ರೆಗೆ ಹೋಗದೆ ಇರುವಂಥವರು ಕೂಡ ನಮ್ಮಲ್ಲೇ ಸಾಕಷ್ಟು ಜನ ಉದಾಹರಣೆಗಳು ಕೂಡ ನಮಗಿದೆ. ಸೊ ಹಾಗಾಗಿ ನಾವು ಈ ಸ್ಮಾರ್ಟ್ ವಾಚ್ ಬಳಕೆ ಮಾಡೋದು ಓಕೆ, ಟೈಮ್ ನೋಡ್ಲಿಕ್ಕಾಗಿರಬಹುದು, ಫೋನಲ್ಲಿ ಮಾತಾಡ್ಲಿಕ್ಕಾಗಿರಬಹುದು, ಟೆಕ್ಸ್ಟ್ ಮಾಡ್ಲಿಕ್ಕಾಗಿರಬಹುದು, ಓಕೆ. ಬಟ್ ಅದಕ್ಕೂ ಮೀರಿ ನಾವು ಸ್ಮಾರ್ಟ್ ವಾಚ್ ಜೊತೆಗೆ ಏನಾದರೂ ಒಂದು ನಂಟನ್ನು ಇಟ್ಕೊಂಡ್ರೆ ಈ ರೀತಿಯಾದಂತಹ ಒಂದಷ್ಟು ಪ್ರಾಬ್ಲಮ್ಸ್ ನಮಗೂ ಕೂಡ ಬರುತ್ತೆ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.